ಮತ್ತು 9ರಲ್ಲಿ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ವಿಜ್ಞಾನದಲ್ಲಿ ಹಾಕ್ತಕ್ಕಂಥ 9ನೇ ತರಗತಿಗೆ ಫಸ್ಟ್ ಆಗಿರ್ತಕ್ಕಂಥ ಪಾಠ ಇತ್ತು. ನಾವು ಸಮಾಜ ಮತ್ತು ಹಿಂದಿ ವಿಷಯದ ಒಂದು ವಿಡಿಯೋಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ದರೆ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿಯಾಗಿ ಅಲ್ಲಿ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಮೊದಲ ಪಾಠ ಇತ್ತು ನಮ್ಮ ಸುತ್ತಲಿನ ದ್ರವ್ಯಗಳು ಪಾಠದ ಪುಟ ಸಂಖ್ಯೆ 5 ಮತ್ತು 9ರಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳು. ಪುಟ ಸಂಖ್ಯೆ 5 ಪ್ರಶ್ನೆ ಒಂದಿತ್ತು, ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ ಅಂತ ಕೇಳಿದರು. ಅದರಲ್ಲಿ ಏನೇನು ಕೊಟ್ಟಿದ್ರು ಅಂದರೆ ಕುರ್ಚಿ, ಗಾಳಿ, ಪ್ರೀತಿ, ವಾಸನೆ, ದ್ವೇಷ, ಬಾದಾಮಿಗಳು, ಆಲೋಚನೆ, ತಂಪು ಪಾನೀಯ, ಸೌಂದರ್ಯವರ್ಧಕದ ವಾಸನೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಕುರ್ಚಿ, ಗಾಳಿ, ವಾಸನೆ, ಬಾದಾಮಿಗಳು, ತಂಪು ಪಾನೀಯ, ಸೌಂದರ್ಯವರ್ಧಕದ ವಾಸನೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ವೀಕ್ಷಣೆಗೆ ಕಾರಣಗಳನ್ನು ಕೊಡಿ ಅಂತ ಇದೆ. ವೀಕ್ಷಣೆ ಹೀಗಿದೆ: ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ, ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರ್ತವೆ. ತಾಪ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನ ಶಕ್ತಿ ಹೆಚ್ಚಾಗ್ತದೆ. ಆದ್ದರಿಂದ ಬಿಸಿ ಆಹಾರದ ವಾಸನೆಯ ಕಣಗಳು ಗಾಳಿಯ ಕಣಗಳೊಂದಿಗೆ ಸೇರಿ ಆಹಾರದ ವಾಸನೆ ನಮಗೆ ದೂರದಿಂದಲೇ ತಿಳಿಸಿಕೊಡ್ತವೆ. ಮುಂದಿನ ಪ್ರಶ್ನೆ 3, ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ. ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನು ತೋರಿಸುತ್ತದೆ ಅಂತ ಕೇಳಿದರೆ, ಇದು ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಅಂತ ಲಕ್ಷಣ ತೋರಿಸಿಕೊಡ್ತದೆ. ಪ್ರಶ್ನೆ 4, ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು? ಅದರಲ್ಲಿ ಮೊದಲನೇದಿತ್ತು, ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರ್ತವೆ. ತಾಪ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನಶಕ್ತಿ ಸಹಿತ ಹೆಚ್ಚಾಗ್ತದೆ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಅಂತಕ್ಕಂಥದ್ದು. ಒಟ್ಟು 4 ಏನಪ್ಪ ಅಂದರೆ ದ್ರವ್ಯದ ಕಣಗಳ ಗುಣಲಕ್ಷಣಗಳು ಆಗಿದ್ದಾವೆ. ಪ್ರಶ್ನೆ 4 ಪುಟ ಸಂಖ್ಯೆ 9ಕ್ಕೆ ಹೋಗೋಣ. ಅಲ್ಲಿ ಫಸ್ಟ್ ಕ್ವಶನ್ ಇತ್ತು, ಅದು ಪುಟ ಸಂಖ್ಯೆ 5 ಎಲ್ಲ ಮುಗಿತು. ಇನ್ನು ಪುಟ ಸಂಖ್ಯೆ 9ರಲ್ಲಿ ಫಸ್ಟ್ ಇತ್ತು, ಈ ಕೆಳಗಿನವುಗಳನ್ನು ಅವುಗಳ ಸಾಂದ್ರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸಬೇಕಿತ್ತು. ಅವ್ರು ಏನೇನು ಕೊಟ್ಟಿದ್ರಂದರೆ ಗಾಳಿ, ಚಿಮನಿಯ ನಿಷ್ಕಾಸ ಅಂದ್ರೆ ಹೊಗೆ, ಜೇನು, ನೀರು, ಸೀಮೆ ಸುಣ್ಣ, ಹತ್ತಿ, ಕಬ್ಬಿಣ. ಸರಿಯಾದ ಜೋಡಣೆ ಹೀಗಿದೆ: ಗಾಳಿ, ಚಿಮನಿಯ ನಿಷ್ಕಾಸ, ಹತ್ತಿ, ನೀರು, ಜೇನು, ಸೀಮೆ ಸುಣ್ಣ ಮತ್ತು ಕಬ್ಬಿಣ. ಮುಂದಿನ ಪ್ರಶ್ನೆ 2, ಅದರಲ್ಲಿ ಎ ಇತ್ತು, ದ್ರವ್ಯದ ಸ್ಥಿತಿಗಳಲ್ಲಿ ಅದರ ಗುಣಗಳ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ. ಏನು ದ್ರವ್ಯದ 3 ಸ್ಥಿತಿಗಳಿದಾವಲ್ಲ, ಘನ, ದ್ರವ, ಅನಿಲ, ಅದರ ವ್ಯತ್ಯಾಸಗಳನ್ನು ನೀವು ಕೋಷ್ಟಕದಲ್ಲಿ ಬರಿಬೇಕಿತ್ತು. ಘನದಲ್ಲಿ ಹೇಳ್ಬೋದಾದ್ರೆ ಅಲ್ಲಿ ನಿರ್ದಿಷ್ಟವಾದ ಆಕಾರ ಮತ್ತು ಸ್ಥಿರವಾದ ಗಾತ್ರ ಇರ್ತದೆ. ಆದರೆ ದ್ರವ್ಯದಲ್ಲಿ ನಿರ್ದಿಷ್ಟವಾದ ಆಕಾರ ಇಲ್ಲ, ಆದರೆ ಗಾತ್ರ ಇರ್ತದ. ಅನಿಲದಲ್ಲಿ ನಿರ್ದಿಷ್ಟವಾದ ಆಕಾರನೂ ಇರೋದಿಲ್ಲ, ಗಾತ್ರನೂ ಇರೋದಿಲ್ಲ ಎನ್ನುವುದು ಒಂದನೇದು. ಇನ್ನು ಎರಡನೇದು, ಘನ ವಸ್ತುಗಳಲ್ಲಿ ಕಣಗಳ ನಡುವೆ ಅಂತರ ಅತ್ಯಂತ ಕಡಿಮೆ ಇರ್ತದೆ. ಇದೇ ಕಣಗಳ ನಡುವಿನ ಅತ್ಯಂತ ಹೆಚ್ಚನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ದ್ರವದಲ್ಲಿ ಕಾಣ್ತೀವಿ. ಕಣಗಳ ನಡುವಿನ ಅತ್ಯಂತ ಅದರ ಅಂತರ ಬಹಳ ಹೆಚ್ಚು ಏನಪ್ಪ ಮಾಡ್ತೀವಪ್ಪ ಅಂತಂದ್ರೆ ತುಂಬ ಹೆಚ್ಚನ್ನು ಅನಿಲದಲ್ಲಿ ನಾವು ನೋಡ್ತೀವಿ. ಇದು ಎರಡನೇದು. ಇನ್ನು ಮೂರನೇದು ವ್ಯತ್ಯಾಸ ಹೇಳ್ಬೋದು ಅಂತಂದರೆ ಕಣಗಳ ಚಲನಶಕ್ತಿ ಕನಿಷ್ಠ ಇರ್ತದ ಘನಗಳಲ್ಲಿ, ಆದರೆ ಕಣಗಳ ಚಲನಶಕ್ತಿ ಮಧ್ಯಂತರ ಇರ್ತದ ದ್ರವದಲ್ಲಿ. ಕಣಗಳ ಚಲನಶಕ್ತಿ ಅಧಿಕ ಇರ್ತದೆ ಅನಿಲದಲ್ಲಿ. ಇದು ಇಂಪಾರ್ಟೆಂಟ್ ಇತ್ತು. ಮುಂದಿನ ಪ್ರಶ್ನೆ ಬಿ, ಕೆಳಗಿನವುಗಳಿಗೆ ವ್ಯಾಖ್ಯಾನಿಸಿ ಇದೆ, ಅವುಗಳಿಗೆ ಡೆಫಿನೇಷನ್ಗಳನ್ನು ಕೊಡಬೇಕು, ವ್ಯಾಖ್ಯೆಗಳನ್ನು ಬರೀಬೇಕಿತ್ತು. ಕಠಿಣತೆ ಅಂತ ಕೇಳಿದ್ದಾರೆ. ಆಕಾರದಲ್ಲಿ ಬದಲಾವಣೆಯನ್ನು ವಿರೋಧಿಸ್ತಕ್ಕಂಥ ವಿದ್ಯಮಾನಕ್ಕೆ ಕಠಿಣತೆ ಅಂತ ಕರಿತೀವಿ. ಸಂಕೋಚತೆ ಅಂತ ಇದೆ, ಬಾಹ್ಯ ಬಲಕ್ಕೊಳಪಡಿಸಿದಾಗ ಹೆಚ್ಚಿನ ಗಾತ್ರದ ದ್ರವ್ಯವು ಕಡಿಮೆ ಗಾತ್ರ ಹೊಂದುವ ಕ್ರಿಯೆಯನ್ನು ಸಂಕೋಚತೆ ಅಂತ ಕರೀತಾರೆ. 3, ಹರಿಯುವಿಕೆ ಇದೆ, ವಸ್ತುಗಳು ಹರಿತಕ್ಕಂಥ ಪ್ರಕ್ರಿಯೆಗೆ ಹರಿಯುವಿಕೆ ಅಂತ ಕರೀತಾರೆ. 4ನೇದು ಬಂದ್ಬಿಟ್ಟು ಅನಿಲ ಜಾಡಿಗಳನ್ನು ತುಂಬುವಿಕೆ ಅಂತ ಇದೆ. ಸಂಗ್ರಾಹಕಗಳಲ್ಲಿ ಅನಿಲಗಳನ್ನು ಸಂಗ್ರಹಿಸ್ತಕ್ಕಂಥ ಪ್ರಕ್ರಿಯೆಗೆ ಅನಿಲ ಜಾಡಿಗಳು ತುಂಬುವಿಕೆ ಅಂತ ಕರಿತೀವಿ. 4 ಆಕಾರ ಇತ್ತು, ದ್ರವ್ಯಗಳ ನಿರ್ದಿಷ್ಟವಾದ ಗಡಿ ಅಥವಾ ಸುತ್ತಳತೆಯನ್ನು ಆಕಾರ ಅಂತ ಕರಿತೀವಿ. 6ರಲ್ಲಿ ಚಲನಶಕ್ತಿ ಇತ್ತು,
ಕಾಯ ಅಥವಾ ಚಲನೆಯಿಂದ ಪಡೆದುಕೊಂಡ ಶಕ್ತಿಗೆ ಚಲನ ಶಕ್ತಿ ಅಂತ ಕರೀತಾರೆ. ಕಡೆಯದಾಗಿ ಸಾಂದ್ರತೆ ಇತ್ತು. ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಗಳ ಅನುಪಾತಕ್ಕೆ ಸಾಂದ್ರತೆ ಅಂತ ಕರಿತೀವಿ. ಮುಂದಿಂದು 3ರಲ್ಲಿ ಕಾರಣ ಕೊಡಿ ಇದೆ. ಅದರಲ್ಲಿ ಫಸ್ಟ್ ಕ್ವಶನ್ ಇತ್ತು, ಇಟ್ಟಿರುವ ಪಾತ್ರೆಗಳಲ್ಲಿ ಅನಿಲ ಸಂಪೂರ್ಣವಾಗಿ ತುಂಬಿರ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ತಾವು ವೈಜ್ಞಾನಿಕವಾದ ಅಥವಾ ಕಾರಣಗಳನ್ನು ಕೊಡಬೇಕಿತ್ತು. ಏನು ಕಾರಣ ಅಂತಂದರೆ ಫಸ್ಟ್ ಹೇಳ್ಬೋದು, ಅನಿಲಗಳ ಕಣಗಳ ನಡುವಿನ ಅಂತರ ಮತ್ತು ಕಣಗಳ ಚಲನ ಶಕ್ತಿ ಗರಿಷ್ಠ ಆಗಿರ್ತದೆ. ಎರಡನೇದು, ಈ ಕಣಗಳ ನಡುವಿನ ಆಕರ್ಷಣ ಬಲ ಏನಾಗ್ತದಪ್ಪ ಅಂದರೆ ಕಡಿಮೆ ಇರ್ತದೆ. ಸೊ ಅದಕ್ಕಾಗಿ ಇಟ್ಟಿರ್ತಕ್ಕಂಥ ಪಾತ್ರೆಗಳಲ್ಲಿ ಅನಿಲ ಸಂಪೂರ್ಣವಾಗಿ ತುಂಬಿಕೊಂಡಿರ್ತದೆ. ಮುಂದಿನ ಪ್ರಶ್ನೆ 2, ಸಂಗ್ರಾಹಕದ ಗೋಡೆಗಳ ಮೇಲೆ ಅನಿಲಗಳು ಒತ್ತಡವನ್ನು ಏರ್ಪಡಿಸುತ್ತವೆ. ನೋಡಿ, ಇದಕ್ಕೆ ಕಾರಣ ಏನಪ್ಪ ಅಂದರೆ ಅನಿಲ ಸ್ಥಿತಿಯಲ್ಲಿ ಕಣಗಳು ಹೆಚ್ಚಿನ ವೇಗದಲ್ಲಿ ಚಲಿಸ್ತವೆ. ಇದು ಒಂದನೇದು. ಎರಡನೇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಈ ಅನಿಲದ ಕಣಗಳ ಸಂಗ್ರಾಹಕದ ಗೋಡೆಯ ಏಕಮಾನ ವಿಸ್ತೀರ್ಣದ ಮೇಲೆ ಏರ್ಪಡಿಸುವ ಬಲದಿಂದಾಗಿ ಅನಿಲಗಳು ಒತ್ತಡವನ್ನು ಹೊಂದುತ್ತವೆ. ಈ ಕಾರಣಕ್ಕಾಗಿ ಸಂಗ್ರಾಹಕದ ಗೋಡೆಗಳ ಮೇಲೆ ಅನಿಲಗಳು ಒತ್ತಡವನ್ನು ಏರ್ಪಡಿಸ್ತವೆ ಅಂತ ಹೇಳ್ತೀವಿ. ಪ್ರಶ್ನೆ 3, ಮರದ ಮೇಜನ್ನು ಘನವಸ್ತು ಅಂತ ಕರೀತಾರೆ, ಏಕೆ ಅಂತ ಕೇಳಿದ್ದಾರೆ. ಸೊ ಮೇಜು ನಿರ್ದಿಷ್ಟವಾದ ಆಕಾರ ಮತ್ತು ಸ್ಥಿರವಾದ ಗಾತ್ರ ಎರಡನ್ನ ಸಹಿತ ಹೊಂದಿದೆ. ಮರದ ಮೇಜು ಕಠಿಣವಾಗಿರ್ತಕ್ಕಂಥ ವಸ್ತು. ಇದರಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆಯನ್ನು ಹೊಂದಿದ್ದಾವೆ. ಸೊ ಅದೇ ಕಾರಣಕ್ಕಾಗಿ ನಾವು ಏನು ಹೇಳ್ಬೋದು, ಈ 2 ಪಾಯಿಂಟ್ಸ್ನಿಂದ ಸೊ ಮರದ ಮೇಜನ್ನು ಏನಂತ ಕರಿತೀವಿ, ಘನವಸ್ತು ಅಂತ ಕರೀತಾರೆ. ಈ ಕಾರಣಗಳ ಕೊಡಿಯಲ್ಲಿರ್ತಕ್ಕಂಥದ್ದು 4ನೇ ಪ್ರಶ್ನೆ ಇತ್ತು. ಹೀಗಿದೆ, ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು, ಆದರೆ ಘನವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ ಅಂತ ಕೇಳಿದ್ದಾರೆ. ಕಾರಣ ಏನಂದರೆ ಅನಿಲ ಕಣಗಳ ನಡುವೆ ಅತ್ಯಂತ ಹೆಚ್ಚಿನ ಸ್ಥಳಾವಕಾಶ ನಾವು ನೋಡ್ತೀವಿ ಮತ್ತು ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಮತ್ತು ಕಣಗಳ ಚಲನ ಶಕ್ತಿ ಹೆಚ್ಚಿರ್ತದೆ. ಮರದ ತುಂಡು ತುಂಬ ಕಠಿಣವಾಗಿರ್ತಕ್ಕಂಥ ಘನವಸ್ತು. ಈ ಘನ ವಸ್ತುಗಳಲ್ಲಿ ಕಣಗಳ ಜೋಡಣೆ ಅತ್ಯಂತ ಕ್ರಮಬದ್ಧವಾಗಿರ್ತದೆ ಮತ್ತು ಕಣಗಳ ನಡುವಿನ ಆಕರ್ಷಣ ಬಲ ಅಧಿಕ ಆಗಿರ್ತದೆ. ಅದಕ್ಕಾಗಿ ಕರಾಟೆ ಪ್ರವೀಣರ ಅವಶ್ಯಕತೆ ಬೇಕು ಅಂತ ನಾವು ಹೇಳ್ಬೋದು. ಇಲ್ಲಿರ್ತಕ್ಕಂಥ ಕಡೆಯ ಪ್ರಶ್ನೆ ಇತ್ತು. ಇದಕ್ಕಿಂತ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ ಅಂತ ಹೇಳ್ತಾ 4ನೇ ಪ್ರಶ್ನೆ ಹೀಗಿತ್ತು, ಘನಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ದ್ರವಗಳು ಕಡಿಮೆ ಸಾಂದ್ರತೆ ಹೊಂದಿವೆ, ಆದರೆ ಮಂಜುಗಡ್ಡೆಯು ನೀರಿನ ಮೇಲೆ ತೇಲುವುದನ್ನು ಗಮನಿಸಿದ್ದೀರಿ, ಏಕೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದರೆ ವಸ್ತುವಿನ ಗಾತ್ರ ಹೆಚ್ಚಾದಂತೆ ಸಾಂದ್ರತೆ ಕಡಿಮೆ ಆಗ್ತದೆ. ಆಮೇಲೆ ಈ ಮಂಜುಗಡ್ಡೆ ಘನವಸ್ತು ಆದರೂ ಸಹಿತ ಮಂಜುಗಡ್ಡೆ ಕಣಗಳ ನಡುವೆ ಅತ್ಯಂತ ಹೆಚ್ಚಿನ ಖಾಲಿ ಸ್ಥಳಾವಕಾಶ ನಾವುಗಳು ನೋಡ್ತೀವಿ. ನೀರಿನ ಕಣಗಳ ನಡುವೆ ಇರ್ತಕ್ಕಂಥ ಖಾಲಿ ಸ್ಥಳಾವಕಾಶಗಳಿಗಿಂತ ಈ ಮಂಜುಗಡ್ಡೆಯ ಕಣಗಳ ನಡುವೆ ಇರುವ ಖಾಲಿ ಸ್ಥಳಾವಕಾಶ ಹೆಚ್ಚಾಗ್ತದೆ. ಇದನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ಗಮನಿಸ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇದು 9ನೇ ತರಗತಿಯ ವಿಜ್ಞಾನದಲ್ಲಿ ಫಸ್ಟ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು. ನಾವು ಪಾಠದ ಒಳಗಿನ ಪ್ರಶ್ನೆ ಉತ್ತರಗಳನ್ನು ಹಾಕಿದ್ದೀವಿ. ಮುಂದಿನ ಭಾಗದಲ್ಲಿ ಮತ್ತೆ ಮುಂದಿನ ಒಂದು ಪಾಠದ ಒಂದು ಪುಟಗಳಲ್ಲಿ ಇಂಟೆಕ್ಸ್ಟ್ ಕ್ವಶನ್ಸ್ ಇದ್ದಾವೆ, ಪಠ್ಯಾಂಶದ ಒಳಗಡೆ ಪ್ರಶ್ನೆ ಇದ್ದಾವೆ, ಅವುಗಳನ್ನು ನೋಡೋಣ ಅಂತ ಹೇಳ್ತಾ ಸಿಗುವ ಹೊಸ ಒಂದು